ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಸಹ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇದು ಗುರುವಾರದ ವ್ಲಾಗು. ಗುರುವಾರ ನಾನು ವಿಡಿಯೋ ಮಾಡ್ಕೊಂಡಿದ್ದೆ. ಅಪ್ಲೋಡ್ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಗ್ತಾ ಇದೆ, ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಫ್ರೆಂಡ್ಸ್, ನಮ್ಮ ಯಜಮಾನ್ರು ಸಂತೆಗೆ ಹೋಗಿದ್ರು. ಇವತ್ತು ನನಗನ್ನು ಕರ್ಕೊಂಡು ಹೋಗಿರಲಿಲ್ಲ. ಯಾವಾಗಲೂ ನಾನು ಕರ್ಕೊಂಡು ಹೋಗ್ತಿದ್ರು, ನಾನು ಕರ್ಕೊಂಡು ಹೋಗಿಲ್ಲ. ಇವತ್ತು ಅವರೇ ಸಂತೆಗೆ ಹೋಗಿ ಏನೆಲ್ಲ ತೊಗೊಂಬಂದಿದ್ದಾರೆ, ಎಷ್ಟು ತೊಗೊಂಡೋಗಿದ್ರು ಸಂತೆಗೆ, ಎಷ್ಟು ತರಕಾರಿ ತೊಗೊಂಬಂದಿದ್ದಾರೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ನೋಡಿ. ನಮ್ಮ ಯಜಮಾನ್ರು ಏನೇನೋ ಸಂತೆಗೆ ಹೋಗಿ ಏನೇನೋ ತೊಗೊಂಬಂದಿದ್ದಾರೆ ನೋಡಿ. ಏನೇನು ತಂದಿದ್ದಾರೆ? ಕ್ಯಾರೆಟ್ ಇದೆ, ಗೋರಿಕಾಯಿ ಇದೆ. ಸಾರಿ, ಕ್ಯಾರೆಟ್ ಅಲ್ಲ, ಅದು ಕ್ಯಾಪ್ಸಿಕಮ್. ಸೌತೆಕಾಯಿ ಮತ್ತೆ ಗೋರಿಕಾಯಿ ತಂದಿದ್ದಾರೆ. ಇನ್ನು ಏನೇನು ತಂದಿದ್ದೀರೋ ಗೊತ್ತಿಲ್ಲ. ₹500 ಸಂತೆಗೆ ₹500 ಎತ್ಕೊಂಡು ಹೋದ್ರೆ ಏನು ಬರುತ್ತೆ ಫ್ರೆಂಡ್? ₹500 ಕಾಲ ಹೋಯ್ತು. ಆ್ಯಪಲ್ ತಂದಿದ್ದಾರೆ, ಆ್ಯಪಲ್ಲು. ಆರೆಂಜ್ ತಂದಿದ್ದಾರೆ. ಇವಾಗ ಆರೆಂಜ್ ಸೀಸನ್ ಅಲ್ವಾ, ಆರೆಂಜ್ ತಂದಿದ್ದಾರೆ. ಆರೆಂಜ್ 1 kg ತೊಗೊಂಬರ್ಬೇಕಾಗಿತ್ತು. ಎಷ್ಟಿದೆ ಆರೆಂಜ್ 1 kg? ಎಷ್ಟು? ಅದು ₹60. 1 kg ತೊಗೊಂಬರ್ಬೋದಾಗಿತ್ತು. ನೋಡಿ, ಈ ಕಲರ್ ಇರಬೇಕು ಆ್ಯಪಲ್. ಈ ಕಲರ್ ಇದ್ರೆ ತಿನ್ನಕ್ಕೆ ಚೆನ್ನಾಗಿರುತ್ತೆ. ದಾಳಿಂಬೆ ತಂದಿದ್ದಾರೆ. ಆಪಲ್ ಏನು ಆರೆಂಜ? ಈ ಬೇಕ್ರಿ ಐಟಮ್ ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ ಫ್ರೆಂಡ್ಸ್, ಅದೇ ತಂದಿದ್ದಾರೆ. ಸಿಕ್ತಿಲ್ಲ ಸಂತೆನಲ್ಲಿ ಕಳ್ಳೆಪುರಿ ಸಿಕ್ಕಿಲ್ವಾ? ಸಂತೆನೇ ಇಲ್ಲ ಇವತ್ತು. ಒಳಗೆ ಹೋಗ್ಬಿಟ್ಟೈತೆ, ರೋಡ್ ಪಕ್ಕದಲ್ಲಿ ಇಲ್ಲ ಇವತ್ತು ಸಂತೆ. ರೋಡ್ ಟ್ರಾಫಿಕ್. ಪಕೋಡ. ನನಗೆ ಡ್ರೈ ಫ್ರೂಟ್ಸ್ ಇಷ್ಟಪಡ್ತೀನಿ, ಫ್ರೂಟ್ಸ್ಗಳು ಇಷ್ಟಪಡ್ತೀನಿ. ಬೇಕ್ರಿ ಐಟಮ್ ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ ಫ್ರೆಂಡ್ಸ್, ನನಗೆ ಅಷ್ಟೊಂದು ಇಷ್ಟ ಇಲ್ಲ ಬೇಕ್ರಿ ಐಟಮು. ತೊಗೊಂಬಂದಿದ್ದಾರೆ. ಮಿಕ್ಚರು, ಸ್ನ್ಯಾಕ್ಸ್ ಏನಾದರೂ ಮಾಡೋಕ್ಕೆ ಚೆನ್ನಾಗಿರ್ತೈತೆ. ಕೋಡಂಬಳೆ. ಇದು ಕಡಲೆ ಬೀಜ ಖಾರದಲ್ಲಿ ಮಾಡಿರ್ತಾರಲ್ಲ, ಕಡಲೆ ಬೀಜ ಮಿಕ್ಚರ್, ಅದು ತೊಗೊಂಬಂದಿದ್ದಾರೆ. ನನಗೇನೋ ಗೊತ್ತಿಲ್ಲ, ಅದು ಪಕೋಡ ತಂದಿದ್ದಾರೆ. ಇಷ್ಟೇ ಫ್ರೆಂಡ್ಸ್, ಇನ್ನೇನು ತಂದಿಲ್ಲ. ಇದು ಶಿಳ್ಕುರಿ ಸೊಪ್ಪು ತಂದಿದ್ದಾರೆ ನೋಡಿ. ಕೊತ್ತಂಬರಿ ಸೊಪ್ಪು ₹10. ₹10 ಇದು ₹10 ಅಂತ ಫ್ರೆಂಡ್ಸ್, ಕೊತ್ತಂಬರಿ ಸೊಪ್ಪು. ಆದರೆ ತುಂಬ ಎಷ್ಟು ಕೊಡ್ತಾ ಇದೆ, ಸ್ವಲ್ಪ ನೋಡಿ ತೊಗೊಂಡ್ಬರುತ್ತಾನೆ. ಸೊಪ್ಪು ಇದು ಒಂದೇ. ಇದ್ರ ಬದಲು ನನಗೆ ಶಿಳ್ಕುರಿ ಸೊಪ್ಪು ಇಷ್ಟ ಆಗಲ್ಲ ಫ್ರೆಂಡ್ಸ್, ನನಗೆ ಅರವೆ ಸೊಪ್ಪು ಇಷ್ಟ. ಈಗ ಬುಡ ಅಲ್ದಿರ ಇಟ್ಟಿರ್ತಾರಲ್ಲ, ಕಟ್ಟು ಇದಿಷ್ಟಕ್ಕೆ ಮಾತ್ರ ಕಟ್ ಮಾಡಿ ಇಟ್ಟಿರ್ತಾರೆ ನೋಡಿ ಫ್ರೆಂಡ್ಸ್, ಅದು ನನಗಿಷ್ಟ. ಅದನ್ನ ನಮ್ಮ ಕಡೆ ಅರವೆ ಸೊಪ್ಪು ಅಂತಾರೆ. ಇನ್ನು ಏನೋ ಇದೆ ಫ್ರೆಂಡ್ಸ್, ಏನಿದು? ಫ್ರೂಟ್ಸ್ ಅಂದ್ರೆ ಇದರಲ್ಲಿ ಫ್ರೂಟ್ಸ್ ಇರುತ್ತಾ? ಓ, ಡ್ರೈ ಫ್ರೂಟ್ಸ್ ತಂದಿದ್ದಾರೆ ಫ್ರೆಂಡ್ಸ್. ನನ್ನ ಹೆಂಡತಿನ ಸ್ವಲ್ಪ ತಿಂದು ದಪ್ಪ ಆಗಲಿ ಅಂತ. ಬಾದಾಮಿ ತಂದಿದ್ದಾರೆ ಫ್ರೆಂಡ್ಸ್. ಬೇಡ, ಇವಾಗ ತಾನೇ ಊಟ ಆಗಿದೆ, ಆಮೇಲೆ ತಿಂತೀನಿ. ಇದು ಏನೇನು ತಂದಿದ್ದಾರೆ? ದ್ರಾಕ್ಷಿ. ಏನಕ್ಕೆ ಇಷ್ಟೊಂದು ದ್ರಾಕ್ಷಿ? ಅಯ್ಯೋ ಫ್ರೆಂಡ್ಸ್, ದ್ರಾಕ್ಷಿ ತಂದಿದ್ದಾರೆ. ದ್ರಾಕ್ಷಿ ಪಿಸ್ತಾ ತಗೊಂಡ್ಬರ್ಬೇಕಾಯ್ತು. ಬಾದಾಮಿ, ಗೋಡಂಬಿ, ಖರ್ಜೂರ. ಖರ್ಜೂರ ತಗೊಂಡ್ಬರ್ಬೇಕಾಗಿತ್ತು.
ಹೊಟ್ಟೆ ತುಂಬ ಊಟ ಮಾಡ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಹಂಗಾಗಿ ಈಗೇನು ತಿನ್ನಲ್ಲ, ನನಗೆ ಏನು ಬೇಡ, ಎಲ್ಲ ಹಾಗೆ ಎತ್ತಿರ್ತೀನಿ. ಇದು 500 ರೂಪಾಯಿ ಸರ್ಫು ಫ್ರೆಂಡ್ಸ್. ನಾನು ಹೇಳಿದ್ದೀನಿ ಬೇಡ ಭಾನುವಾರ ಹೋಗು ಅಂತ ಹೇಳಿದೆ. ಭಾನುವಾರ ಇನ್ನ 1-2 ಆಗ್ತದೆ. ಕಳ್ಳೆಪುರಿ ತಗೊಂಬ ಅಂತ ಹೇಳಿದೆ ಫ್ರೆಂಡ್ಸ್. ಕಳ್ಳೆಪುರಿ ತಂದಿಲ್ಲ. ಕಳ್ಳೆಪುರಿ ತಗೊಂಬ ಅಂತ ಹೇಳಿದೆ. ಕಳ್ಳೆಪುರಿ ತಗೊಂಬಂದಿದ್ರೆ ಬೇಲ್ಪುರಿ ಮಾಡ್ಬೋದು, ಚಿತ್ರಾನ್ನ ಮಾಡ್ಬೋದು, ಹಾಗೇನು ತಿನ್ಬೋದು. ಅಲ್ಲ ಇಲ್ಲ ಕಬಾಬ್ ಕೂಡ ಬೇಕು. ಇದಾ ಏನಕ್ಕೆ? ಅಲ್ಲಿ ಟ್ರಿಪ್ ಹೋಗ್ಬಿಟ್ಟೈತೆ ಕೊಡಿ. ಓಕೆ ಫ್ರೆಂಡ್ಸ್, ಅಡುಗೆ ಮನೆ ಅಡುಗೆ ಮನೆ ತುಂಬ ಗಲೀಜಾಗಿದೆ ಫ್ರೆಂಡ್ಸ್. ಇನ್ನೂ ನಾನು ಅದೆಲ್ಲ ಕ್ಲೀನ್ ಮಾಡ್ಕೊಂಡಿಲ್ಲ. ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬೇಕು. ನೋಡಿದ್ರಲ್ಲ ಇವತ್ತಿನ ವಿಡಿಯೋ. ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಫುಲ್ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. 500 ರೂಪಾಯಿ ತೊಗೊಂಡೋಗಿ ಏನು ತೊಗೊಂಬಂದಿದ್ದಾರೆ ಅಂತ ಅಂದ್ಕೊಂಡಿದ್ದೆ. ಆದರೆ ಒಂದು ತಕ್ಕ ಮಟ್ಟಿಗೆ ಪರವಾಗಿಲ್ಲ ಫ್ರೆಂಡ್ಸ್. ಡ್ರೈ ಫ್ರೂಟ್ಸ್ ತೊಗೊಂಬಂದಿದ್ರು, ಫ್ರೂಟ್ಸ್ಗಳು ತೊಗೊಂಬಂದಿದ್ರು, ಸೊಪ್ಪು, ಸ್ವಲ್ಪ ತರಕಾರಿ, ಇದಿಷ್ಟು ತೊಗೊಂಬಂದಿದ್ರು. ಅಂದರೆ 500 ರೂಪಾಯಿ ಈಗ ತೊಗೊಂಡೋದ್ರೆ ಏನು ಬರುತ್ತೆ ಏನು? ಆಗಿನ ಕಾಲದಲ್ಲಿ ಎಲ್ಲ 500 ರೂಪಾಯಿ ತೊಗೊಂಡೋದ್ರೆ ಇಡೀ ಮನೆ ಸಂಸಾರನೇ ತೊಗೊಂಬರ್ಬೋದಂತೆ, ಆ ಥರ ಇತ್ತು. ಇವಾಗ ಏನು ಬರುತ್ತೆ ಅಂತ ನಮ್ಮ ಯಜಮಾನ್ರನ್ನ ರೇಗಿಸ್ಕೊಂಡಿದ್ದೆ. ಆದರೆ ಒಂದು ಮಟ್ಟಕ್ಕೆ ಪರವಾಗಿಲ್ಲ, ಒಳ್ಳೆ ಐಟಮ್ಸೇ ತೊಗೊಂಬಂದಿದ್ದಾರೆ. ಇದನ್ನೆಲ್ಲ ನೋಡಿ ನನಗಂತೂ ಪರವಾಗಿಲ್ಲ ಅಂತಲೇ ಅನ್ನಿಸ್ತು. ಯಾಕೆಂತಂದರೆ 500 ರೂಪಾಯಿಗೆ ಇಷ್ಟೆಲ್ಲ ರೇಷನ್ನು, ಅಂದರೆ ತರಕಾರಿ ಮತ್ತು ಫ್ರೂಟ್ಸ್ ಎಲ್ಲ ತೊಗೊಂಬಂದಿದ್ದಾರೆ. ಬೇಕ್ರಿ ಐಟಮ್ಸು ತೊಗೊಂಬಂದಿದ್ದಾರೆ. ಅದಕ್ಕೆ ನಮ್ಮ ಯಜಮಾನ್ರು ಹೇಳ್ತಾಯಿದ್ರು, ಹೆಂಗಸ್ರನ್ನ ಕರ್ಕೊಂಡು ಹೋಗ್ಬಾರ್ದು ಅಂತ ಹೇಳ್ತಾರೆ ಫ್ರೆಂಡ್ಸ್. ನಾವು ಮನೆಗೆ ಬೇಕಾಗಿರೋ ಐಟಮ್ಸೇ ತೊಗೊಂಬರ್ತೀರಲ್ವ ಫ್ರೆಂಡ್ಸ್. ನಮಗೆ ಅಂತ ಖರ್ಚು ಮಾಡೋದಕ್ಕಿಂತಲ್ಲ ಜಾಸ್ತಿ ನಾವು ಮನೆಗೆ ಖರ್ಚು ಮಾಡ್ತೀರಿ. ಅದು ಇವ್ರಿಗೆ ಅರ್ಥನೇ ಆಗೋದಿಲ್ಲ ಅಲ್ವಾ ಫ್ರೆಂಡ್ಸ್. ನೋಡಿ, 500 ರೂಪಾಯಿ ತೊಗೊಂಬಂದ್ಬಿಟ್ಟು ಇಷ್ಟು ತೊಗೊಂಬಂದ್ಬಿಟ್ಟು ಭಾರಿ ಜಂಬಕ್ಕೆ ಕೊಚ್ಕೊತಿದ್ದಾರೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ಈ ವಿಡಿಯೋ ನೋಡಿ